ಡಾಕ್ಟರ್, ಹರ್ನಿಯಾ ಅಂತಂದ್ರೆ ಏನು? ಹರ್ನಿ ಅಂದರೆ ನಮ್ಮ ಹೊಟ್ಟೆ ಒಳಗಡೆ ಇರುವಂತಹ ಅಂಗಾಗದ ಕೆಲವು ಭಾಗಗಳು, ಅಂದರೆ ಸಣ್ಣ ಕರಳಾಗಿರ್ಬೋದು ಅಥವಾ ದೊಡ್ಡ ಕರಳಾಗಿರ್ಬೋದು ಅಥವಾ ಕೊಬ್ಬಿನ ಅಂಶ ಒಮೆಂಟಮ್ ಅಂತ ಹೇಳ್ತೀವಿ. ಅದು ಯಾವುದೇ ಒಂದು ಭಾಗ ಹೊಟ್ಟೆ ಒಳಗಡೆ ಇರುವಂತಹ ಇದು ನಾರ್ಮಲ್. ಅದು ಬಿಟ್ಟು ನಮ್ಮ ಹೊಟ್ಟೆಯ ಹೊರಭಾಗಕ್ಕೆ ಸಣ್ಣ ರಂಧ್ರಗಳ ಮೂಲಕ ಹೊರಗಡೆ ಬರುವಂತಹ ಕಾಯಿಲೆಗೆ ಹರ್ನಿಯಾ ಅಂತ ಹೇಳ್ತೇವೆ. ಸೊ ಸಣ್ಣ ಓಪನಿಂಗ್ ಈಗ ಒಳಗಿರೋ ಕಂಟೆಂಟ್ ಎಲ್ಲ ಆಚೆ ಬರುತ್ತೆ. ಹೌದು. ಓಕೆ, ಎಷ್ಟು ತರದ ಹರ್ನಿಯಾ ಇದಾವೆ ಡಾಕ್ಟರ್? ಸಾಮಾನ್ಯವಾಗಿ ನಾವು ಕಾಣೋದು ಇಂಗ್ವೈನಲ್ ಹರ್ನಿಯಾ ಅಂತ. ಇದು ಸರ್ವೇ ಸಾಮಾನ್ಯವಾಗಿ ಕಾಣುವಂತಹ ಹರ್ನಿಯಾ. ಇದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಅವ್ರಿಗೆ ಆಗುವಂತಹ ಕಾಯಿಲೆ ಇದೆ. ಇದು ಆಗುವಂಥದ್ದು ಸಣ್ಣ ಮಕ್ಕಳಲ್ಲಿ ಹುಟ್ಟುತನಹ ಬಂದಿರುವಂಥ ಕಾಯಿಲೆ ಆಗಿರ್ಬೋದು, ಅಥವಾ ದೊಡ್ಡವರಲ್ಲಿ ವಯಸ್ಸಾದಾಗ ಆಗುವಂತಹ ಡೆವಲಪ್ಮೆಂಟಲ್ಲಿ ಡಿಫೆಕ್ಟ್, ಅಥವಾ ರಂಧ್ರಗಳು ನಾರ್ಮಲ್ ಆಗಿರೋದು ಸಡ್ಲಾಗಿ ನಮ್ಮ ಸ್ನಾಯುಗಳು ವೀಕ್ನೆಸ್ ಆಗೋದ್ರಿಂದ ಈ ಓಪನಿಂಗ್ ದೊಡ್ಡದಾಗಿ ಅದರ ಮೂಲಕ ಕರಳುಗಳು ಹೊರಗೆ ಬರೋದ್ರಿಂದ ಈ ಕಾಯಿಲೆ ಕಂಡು ಬರಬಹುದು. ಅದೇ ರೀತಿಯಾಗಿ ಅಂಬಲಿಕಲ್ ಹರ್ನಿಯಾ ಅಂತ ಹೇಳ್ತೇವೆ. ಅದು ಹೊಕ್ಕಳದ ಹತ್ರ ಆಗುವಂಥದ್ದು. ಅದು ಗಂಡಸರಲ್ಲೂ ಆಗ್ಬೋದು, ಹೆಂಗಸರಲ್ಲೂ ಆಗ್ಬೋದು. ಅದೇ ಇಂಗ್ವೈನಲ್ ಹರ್ನಿಯಾ ಅಂತ ಮೊದಲು ಹೇಳಿದೆ, ಅದು ಗಂಡಸರಲ್ಲೇ ಹೆಚ್ಚು ಕಂಡುಬರುವಂಥ ಹರ್ನಿಯಾ ಅದು. ಹಾಗೆಯೇ ಮುಂದುವರೆದು ಯಾವುದೇ ಒಂದು ಕಾರಣಕ್ಕೆ ನೀವು ಹೊಟ್ಟೆ ಮೇಲೆ ಆಪ್ರೇಷನ್ ಆಗಿದ್ದರೆ, ಆ ಆಪ್ರೇಷನ್ ಮಾಡಿರುವಂಥ ಜಾಗದಲ್ಲಿ ಕಲೆ ಬಂದು ಆ ಕಲೆ ಸರಿಯಾಗಿ ಕೂಡದೇ ಇರುವಂತಹ ವೀಕ್ನೆಸ್ ಆಗಿದ್ದರೆ ಆ ಜಾಗದ ಮೂಲಕನೂ ಹರ್ನಿಯಾ ಆಗುವಂಥ ಪ್ರಮಾಣಕ್ಕೆ ಇನ್ಸಿಷನ್ ಹರ್ನಿಯಾ ಅಂತ ಹೇಳ್ತೇವೆ. ಅದು ಒಂದು ರೀತಿಯಾದ ಹರ್ನಿಯಾ.